ರಾಜಧಾನಿ ದೆಹಲಿಯನ್ನ ಕೂಡ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ದೆಹಲಿಯ ಮೇಲೆ ಫಹದ್ 11 ಕ್ಷಿಪಣಿಯನ್ನ ಹಾರಿಸಿತ್ತು ಪಾಕಿಸ್ತಾನ. ಫತಃ 11 ಅನ್ನುವಂತಹ ಕ್ಷಿಪಣಿಯನ್ನ ಪಾಕಿಸ್ತಾನ ಹಾರಿಸಿ ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿದೆ. ಸಿರ್ಸಾದಲ್ಲಿ ಕ್ಷಿಪಣಿಯನ್ನ ಭಾರತ ಸೇನೆ ಧ್ವಂಸ ಮಾಡಿದೆ. ದೆಹಲಿಯಿಂದ 250 ಕಿಲೋಮೀಟರ್ ದೂರದಲ್ಲಿ ಕ್ಷಿಪಣಿಯನ್ನ ಪೀಸ್ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿ ಸದ್ಯಕ್ಕೆ ಸೇಫ್ ಆಗಿದೆ. ಗಡಿ ರಾಜ್ಯಗಳಲ್ಲಿ ದಾಳಿಯನ್ನ ಮಾಡ್ತಾ ಇತ್ತು. ಈಗ ರಾಷ್ಟ್ರ ರಾಜಧಾನಿಯನ್ನೇ ಗುರಿಯಾಗಿಸಿಕೊಂಡಿದೆ ಪಾಕಿಸ್ತಾನ. ಅಷ್ಟು ಸುಲಭವಲ್ಲ. ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡೋದು ಪಾಕಿಸ್ತಾನಕ್ಕೆ ಸುಲಭ ಇರಬಹುದು, ಆದ್ರೆ ಆ ದಾಳಿಯನ್ನ ಎದುರಿಸುವಂತಹ ಸಾಮರ್ಥ್ಯ ಭಾರತಕ್ಕಿದೆ. 250 ಕಿಲೋಮೀಟರ್ ದೂರದಲ್ಲೇ ಆ ಪಾಕಿಸ್ತಾನದ ಕ್ಷಿಪಣಿಯನ್ನ ಧ್ವಂಸ ಮಾಡಿದೆ, ಪೀಸ್ ಮಾಡಿದೆ. 250 ಕಿಲೋಮೀಟರ್ ದೂರದಲ್ಲೇ ಆ ಕ್ಷಿಪಣಿಯನ್ನ ಉಡಾಯಿಸಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಸೇಫ್. ಗಡಿ ರಾಜ್ಯಗಳ ಪಂಜಾಬ್, ಹರಿಯಾಣ, ರಾಜಸ್ಥಾನ, ಜಮ್ಮು ಕಾಶ್ಮೀರಲ್ಲಿ ಸಾಕಷ್ಟು ಅಟ್ಯಾಕ್ಗಳಾಗ್ತಾ ಇತ್ತು. ಸಾಕಷ್ಟು ಡ್ರೋನ್ ದಾಳಿ, ಮಿಸೈಲ್ ದಾಳಿ, ಶೆಲ್ ದಾಳಿಯನ್ನ ನಡೆಸ್ತಾ ಇತ್ತು. ಈಗ ರಾಷ್ಟ್ರ ರಾಜಧಾನಿಯನ್ನ ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ನಿನ್ನೆ ರಾತ್ರಿ. ಹರಿಯಾಣದ ಸಿರ್ಸಾದಲ್ಲಿ ಕ್ಷಿಪಣಿಯನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿರುವಂತಹ ರಮೇಶ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾರತದ ರಾಷ್ಟ್ರ ರಾಜಧಾನಿಯನ್ನೇ ಗುರಿಯಾಗಿಸಿಕೊಂಡಿರುವಂತದ್ದು ಪಾಕಿಸ್ತಾನ. ಗಡಿ ರಾಜ್ಯಗಳಲ್ಲಿ ನಿರಂತರವಾಗಿ ಕಳೆದ 3 ದಿನಗಳಿಂದ ಕೂಡ ಅಟ್ಯಾಕ್ ಮಾಡ್ತಾ ಇತ್ತು. ಈಗ ರಾಷ್ಟ್ರ ರಾಜಧಾನಿಯನ್ನೇ ಗುರಿಯಾಗಿಸಿಕೊಂಡಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ? ಚೈತ್ರ, ನಿಜಕ್ಕೂ ನ್ಯೂಸ್ 18ಗೆ ನೆಟ್ವರ್ಕ್ 18ಗೆ ಸಿಕ್ಕಿರ್ತಕ್ಕಂಥ ಅತಿ ದೊಡ್ಡ ಸುದ್ದಿ ಈಗೇನು ಪಾಕಿಸ್ತಾನ ಏನು ಡೈರೆಕ್ಟ್ ಡೆಲ್ಲಿಯನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಸತತವಾಗಿ ನಡೀತಾ ಇದೆ. 1-to-1 ಫೈರಿಂಗ್ ನಡೀತಾ ಇದೆ. ಇಂಥ ಟೈಮಲ್ಲಿ ಡೆಲ್ಲಿಯನ್ನೇ ಅಟ್ಯಾಕ್ ಮಾಡಿ ಒಂದು ಮಿಸೈಲ್ ಫತಃ 2 ಅಂತ ಮಿಸೈಲ್ನ ಬಿಟ್ಟಿರ್ತಕ್ಕಂಥದ್ದು ಡೆಲ್ಲಿ ಮೇಲೆ. ಸೊ ನಮ್ಮ ಮಿಲಿಟರಿ ಅವರು ಅಲರ್ಟ್ ಆಗಿಬಿಟ್ಟು ಏನು ಹರಿಯಾಣದ ಸಿರ್ಸಾ ಏನಿದೆ, ಸುಮಾರು ಡೆಲ್ಲಿಯಿಂದ 250-260 ಕಿಲೋಮೀಟರ್ ಇದೆ, ಅಲ್ಲೇ ಆ ಕ್ಷಿಪಣಿಯನ್ನು ಹೊಡೆದೋಡಿಸಿದ್ದಾರೆ. ಅಂದರೆ ಸಂಭಾವ್ಯ ಏನೊಂದು ದೊಡ್ಡ ದುರಂತ ಡೆಲ್ಲಿ ಮೇಲೆ ಆಗಬೇಕಿತ್ತು, ಅದನ್ನು ನಮ್ಮ ಸೇನೆಯವರು ತಪ್ಪಿಸಿದ್ದಾರೆ. ಅಂದರೆ ಪಾಕಿಸ್ತಾನ ಯಾವ ಮಟ್ಟಕ್ಕೆ ಮುನ್ನುಗ್ಗಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂದರೆ ಡೆಲ್ಲಿಯನ್ನೇ, ರಾಷ್ಟ್ರ ರಾಜಧಾನಿ ಡೆಲ್ಲಿಯನ್ನೇ ಟಾರ್ಗೆಟ್ ಮಾಡಿದೆ. ನಾವು ಮೊನ್ನೆ ಕೂಡ ಏನು ಮಾಡಿ ಪಾಕಿಸ್ತಾನದ ಪ್ರಧಾನಿಯವರ ಮನೆಯನ್ನು ಇಲ್ಲೇ ಅವರು ಬಚ್ಚಿಟ್ಕೊಂಡಿದ್ದ ಆತನ ಮನೆಯನ್ನು ಟಾರ್ಗೆಟ್ ಮಾಡಿ ನಾವು ಈ ಕಡೆಯಿಂದ ಹೊಡೆದಿದ್ವಿ. ಸೊ ಅದು ಜಸ್ಟ್ ಮಿಸ್ ಆಗಿತ್ತು. ಆತ ಎಲ್ಲೋ ಈಗ ಅಲ್ಲಿಂದ ತಲೆ ಮರೆಸ್ಕೊಂಡು ಎಲ್ಲೋ ಎಸ್ಕೇಪ್ ಆಗಿದ್ದಾನೆ. ಅಂದರೆ ಪಾಕಿಸ್ತಾನ ಪ್ರಧಾನಿಯನ್ನೇ ನೇರವಾಗಿ ನಾವು ಟಾರ್ಗೆಟ್ ಮಾಡಿ ಹೊಡ್ತಕ್ಕಂಥದ್ದು. ಅದಕ್ಕೇನೋ ಒಂದು ರೀತಿ ಪ್ರತಿಯಾಗಿಗೇನು ಅಕ್ಕಪಕ್ಕದ ಗಡಿಯಲ್ಲಿ ಅಷ್ಟೇ ಕಿತಾಪತಿ ಮಾಡ್ತಾಯಿತ್ತು ಪಾಕಿಸ್ತಾನ. LOC ಮತ್ತು ಜಮ್ಮು ಕಾಶ್ಮೀರ, ಈ ಹರಿಯಾಣ, ಪಂಜಾಬ್ ಬಾರ್ಡರ್ಗಳಲ್ಲಿ ಇರ್ತಕ್ಕಂಥ ಸಿಟಿಗಳನ್ನು ಮತ್ತು ಜನರನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಪಾಕಿಸ್ತಾನ ಒಂದು ಹೆಜ್ಜೆ ಮುಂದೋಗಿ ಅದಕ್ಕೇನು ತಲೆ ಸರಿಯೋ ಇಲ್ಲೋ ಗೊತ್ತಿಲ್ಲ, ಡೈರೆಕ್ಟ್ ಡೆಲ್ಲಿಗೆನ್ನ ಅಟ್ಯಾಕ್ ಮಾಡೋವಂಥ ಪ್ರಯತ್ನ ಪಟ್ಟಿದೆ. ಸೊ ಗುಡ್ ನ್ಯೂಸ್ ಅಂದರೆ ಏನು, ಹರಿಯಾಣದ ಸಿರ್ಸಾದಲ್ಲೇ ನಮ್ಮವ್ರ ಮಿಲಿಟರಿ ಅವರು ಅದನ್ನು ಟ್ರ್ಯಾಕ್ ಮಾಡಿಬಿಟ್ಟು ಮಿಸೈಲ್ನ ಹೊಡೆದಾಕಿರ್ತಕ್ಕಂಥದ್ದು. ಹೀಗಾಗಿ ಪಾಕಿಸ್ತಾನ ಡೆಲ್ಲಿಯನ್ನು ಟಾರ್ಗೆಟ್ ಮಾಡಿದೆ ಅಂದರೆ ನೆಕ್ಸ್ಟ್ ಈ ಥರದ ಮಿಸೈಲ್ಗಳು ಬರೋವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಹೀಗಾಗಿ ಈ ಪಾಕಿಸ್ತಾನದ ಇದೇನು ಅಪ್ರೋಚ್ದ ದಾಳಿ ಇದೆ, ಈ ಥರದ ಕುತಂತ್ರಿ ಬುದ್ಧಿ ಮಾಡುತ್ತೆ, ಬಾರ್ಡ್ರನ್ನ ಬಿಟ್ಟು ದೇಶದೊಳಗಡೆ ನುಗ್ಗುವಂಥ ಪ್ರಯತ್ನ ಮಾಡುತ್ತೆ ಅನ್ನೋ ಎಲ್ಲ ಹಿಂಟ್ಸು ಕೂಡ ನಮ್ಮ ಮಿಲಿಟರಿ ಅವ್ರಿಗಿದೆ. ಸೊ ಈ ವಿಚಾರ ಕೂಡ ನಿನ್ನೆ ಪ್ರಧಾನಿ ಮತ್ತು ರಾಜನಾಥ್ ಸಿಂಗ್ ಮತ್ತು ಮಿಲಿಟರಿ ಅವರು ಏನು ಚೀಫ್ಗಳು ಮೀಟಿಂಗ್ ಆಯಿತು, ಈ ಮೀಟಿಂಗಲ್ಲಿ ಡಿಸ್ಕಸ್ ಆಗಿದೆ. ಹೀಗಾಗಿ ಇನ್ನೊಂದಿಷ್ಟು ಹೆಚ್ಚಿನ ಅಲರ್ಟ್ ಈಗಾಗಲೇ ಏನು ಈ ಮಿಸೈಲ್ಸ್ ಅಟ್ಯಾಕ್ ಏನು ಬರ್ತಾ ಇತ್ತು ಡೆಲ್ಲಿ ಮೇಲೆ, ಸೊ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಇನ್ನೊಂದಿಷ್ಟು ಏನು ಇದೇ ಕಾರಣಕ್ಕೆ ಏರ್ ಬೇಸ್ಗಳನ್ನ ಯಾಕೆ ಬೆಳಗ್ಗೆ ಭಾರತ ಟಾರ್ಗೆಟ್ ಮಾಡಿ ಏರ್ ಬೇಸ್ಗಳು ನೋಡ್ತಾ ಇದೆ ಅಂದರೆ ಪಾಕಿಸ್ತಾನ ಈ ಥರದ ಅಟ್ಯಾಕ್ ಮಾಡಬಾರ್ದು, ನಮಗೆ ಕ್ಷಿಪಣಿಗಳನ್ನ ದಾಳಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏರ್ ಬೇಸ್ಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಹೀಗಾಗಿ ಪಾಕಿಸ್ತಾನ ಎಲ್ಲೋ ಒಂದು ರೀತಿ ಇಡೀ ವಿಶ್ವ ಒಂದು ರೀತಿ ಬುದ್ಧಿ ಹೇಳ್ತಾ ಇದೆ ಪಾಕಿಸ್ತಾನಕ್ಕೆ, ಬೇಡ ಈ ಥರದ್ದೆಲ್ಲ ಬೇಡ ಅಂತ. ಆದರೆ ಪಾಕಿಸ್ತಾನ ಎಲ್ಲ ಸುಮ್ಮನಿರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕೆಂದರೆ ನೇರವಾಗಿ ಡೆಲ್ಲಿಯನ್ನು ಟಾರ್ಗೆಟ್ ಮಾಡ್ತಾ ಇದೆ. ಹೀಗಾಗಿ ಈ ಡೆಲ್ಲಿ ಟಾರ್ಗೆಟ್ ಮಾಡಿದ ಆದಮೇಲೆ ಬೇರೆ ಮಹಾನಗರಗಳು ಏನಿದೆ, ನಮ್ಮ ಬೆಂಗಳೂರು ಇರ್ಬೋದು ಅಥವಾ ಚೆನ್ನೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಸೊ ಈ ಥರ ನಗರಗಳಲ್ಲಿ ಇನ್ನೊಂದಿಷ್ಟು ಏನೋ ಪ್ಲಾನ್ ಮಾಡಿರ್ಬೋದು ಗೊತ್ತಿಲ್ಲ. ಹೀಗಾಗಿ ಇನ್ನೊಂದಿಷ್ಟು ಅಲರ್ಟ್ನ ಘೋಷಣೆ ಮಾಡಲಾಗಿದೆ ಚೈತ್ರ. ಹೀಗಾಗಿ ಏನು ಡೆಲ್ಲಿಯನ್ನು ಟಾರ್ಗೆಟ್ ಮಾಡಿದರೆ ದೊಡ್ಡ ಒಂದು ರೀತಿ ಆತಂಕ ಆಗ್ಬೋದು, ಆದರೆ ನಮ್ಮ ಸೇನೆ ಏನಿದೆ ಸುಮ್ಮನೆ ಇರಲ್ಲ, ವಾಪಸ್ ತಿರುಗೇಟ್ ಕೊಡ್ತಾನೆ ಇದೆ. ಹಾಗಾಗಿ ಇನ್ನೊಂದು 10 ಗಂಟೆಗೆ ಏನು ಮಹತ್ವದ ಸುದ್ದಿಗೋಷ್ಠಿ ಇದೆ, ಅಲ್ಲಿ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ನೋಡಬೇಕಾಗಿದೆ ಚೈತ್ರ. ಧನ್ಯವಾದ ರಮೇಶ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.